ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ಋಷತಿ ಅಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಧನುರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ನಮ್ಮ ಚಾನಲ್ ಬರ್ತಾ ಇದ್ದೀರಾ ಅಥವಾ ಹಲವಾರು ಬಾರಿ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಾಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಈ ವಿಡಿಯೋದ ವಿಚಾರ ಏನಪ್ಪ ಈ ವಿಡಿಯೋದು ಅಂತಂದ್ರೆ ಮಾಸ ಭವಿಷ್ಯ. ಧನುರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳು ಅಂದ್ರೆ ಎಚ್ಚರಿಕೆಗಳ ವಿಡಿಯೋ ಮತ್ತೊಂದಿದೆ, ಅದು ಇನ್ನೊಂದ್ಸಲ ಮಾಡ್ತೇವೆ. ಆಗಸ್ಟ್ ತಿಂಗಳ ಎಚ್ಚರಿಕೆಗಳ ವಿಡಿಯೋ ಮತ್ತೆ ಪುನಃ ಅಪ್ಲೋಡ್ ಆಗುತ್ತೆ. ಇದು ಕೇವಲ ಶುಭ ವಿಚಾರಗಳು ಅಲ್ವಾ. ಸೊ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಬನ್ನಿ, ಮೊದಲನೇದಾಗಿ ಆಗಸ್ಟ್ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ. ಆಗಸ್ಟ್ 17ನೇ ತಾರೀಕು ರವಿಗ್ರಹ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಆಗಸ್ಟ್ 22ನೇ ತಾರೀಕು ಬುಧಗ್ರಹ ವಕ್ರೀಯನಾಗಿ ಕರ್ಕಾಟಕ ರಾಶಿಗೆ, ಸಿಂಹದಿಂದ ಕರ್ಕಾಟಕ ರಾಶಿಗೆ ವಕ್ರೀಯನಾಗಿ ಪ್ರವೇಶ ಮಾಡಲಿದ್ದಾನೆ. ಇನ್ನು ಆಗಸ್ಟ್ 24ನೇ ತಾರೀಕು ಕನ್ಯಾ ರಾಶಿಗೆ ಶುಕ್ರಗ್ರಹನ ಪ್ರವೇಶ. 24ನೇ ತಾರೀಕಿಂದ ಶುಕ್ರ ನೀಚ ಸ್ಥಿತಿಗೆ ಹೋಗಲಿದ್ದಾನೆ. ಇನ್ನು ಆಗಸ್ಟ್ 26ನೇ ತಾರೀಕು ಮಿಥುನ ರಾಶಿಗೆ ಕುಜಗ್ರಹನ ಸಂಚಾರ. ವೃಷಭದಿಂದ ಮಿಥುನಕ್ಕೆ ಆಗಸ್ಟ್ 26ನೇ ತಾರೀಕು ಕುಜಗ್ರಹನ ಸಂಚಾರವಾಗಲಿದೆ. ಆಗಸ್ಟ್ ತಿಂಗಳ ಗ್ರಹ ಸ್ಥಿತಿಗಳು ಹೀಗಿರುವಾಗ ಮಾಸ ಭವಿಷ್ಯ ಶುಭ ವಿಚಾರಗಳನ್ನು ನೋಡೋಣ ಬನ್ನಿ. ಮೊದಲನೇ ಶುಭ ವಿಚಾರ ಧನುರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಉದ್ಯೋಗದ ವಿಚಾರದಲ್ಲಿ ನಿರುದ್ಯೋಗಿಗಳಿಗೆ ಉದ್ಯೋಗ ಆಗುವಂಥದ್ದು ಇರ್ಬೋದು, ಅಥವಾ ಉದ್ಯೋಗಿಗಳಿಗೆ ಪ್ರಮೋಷನ್ನು, ಸ್ಯಾಲ್ರಿ ಹೈಕು, ಟ್ರಾನ್ಸ್ಫರು, ಏನೇ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ಧನುರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ ಅನ್ಬೋದು. ಬೇರೆ ಯಾವ ರಾಶಿಯವರಿಗೂ ಇಲ್ಲದೇ ಇರತಕ್ಕಂಥ ಒಂದಿಷ್ಟು ಅದ್ಭುತವಾದಂಥ ಅವಕಾಶಗಳು, ಅದೃಷ್ಟವಶಾತ್ ಉದ್ಯೋಗದಲ್ಲಿ, ಅದೃಷ್ಟವಶಾತ್ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ, ಉದ್ಯೋಗಿಗಳಿಗೆ ಮಾಡ್ತಾ ಇರತಕ್ಕಂಥ ಉದ್ಯೋಗದಲ್ಲಿ ಅಭಿವೃದ್ಧಿ, ಪ್ರಮೋಷನ್ನು, ಸ್ಯಾಲ್ರಿ ಹೈಕು, ಏನು ಬಯಸಿದರೆ ಅದು ಅನ್ನುವ ರೀತಿಯಲ್ಲಿ ಉದ್ಯೋಗದ ವಿಚಾರದಲ್ಲಿ ಧನುರಾಶಿಯವರಿಗೆ ಆಗಸ್ಟ್ ತಿಂಗಳು ಅದೃಷ್ಟದ ತಿಂಗಳು ಅಂತ ತಿಳ್ಕೊಂಡ್ಬಿಡ್ಬೋದು ನೀವು. ಬುಧ ಸಂಚಾರವೇ ಆಗಿದೆ. ಅದು ಕೊನೆಯ ವಾರದಲ್ಲಂತೂ ವಕ್ರೀಯನಾಗಿ ಬಿಡ್ತಾನೆ ಬುಧ. ಅಂದರೆ ವಕ್ರಸ್ಯ ಉಚ್ಚಂ ಫಲಂ, ಪರಮೋಚ್ಚ ಸ್ಥಿತಿಯ ಫಲ. ಸೊ ಆದ್ದರಿಂದ ನಿಮಗೆ ಉದ್ಯೋಗದ ವಿಚಾರದಲ್ಲಿ ತುಂಬ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಪ್ರತಿದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ಕೇಳಿಸ್ಕೊಳ್ಳಿ, ವಿಷ್ಣು ಅಷ್ಟೋತ್ತರ ಕೇಳಿಸ್ಕೊಳ್ಳಿ, ಖಂಡಿತವಾಗಿ ಅನುಕೂಲವಾಗ್ತದೆ. ಇಲ್ಲ, ಈ ವಿಡಿಯೋ ಎಂಡಲ್ಲಿ ಒಂದು ವಿಶೇಷವಾದ ಒಂದು ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ ಧನುರಾಶಿಯವರಿಗೆ ಗುರುಬಲ ಇಲ್ಲ, 6ನೇ ಮನೆಯಲ್ಲಿ ಗುರು. ಸೊ 21ನೇ ತಾರೀಕು ಗುರು ಪೂರ್ಣಿಮೆ ಇದೆ. ಸೊ ವಿಶೇಷವಾದಂಥ ಒಂದು ನಿಮ್ಮ ರಾಶ್ಯಾಧಿಪತಿಯ ಆರಾಧನೆ ಮಾಡಿ ನಿಮಗೆ ಧಾರಣೆ ಮಾಡ್ಕೊಳ್ಳೋಕೆ ಒಂದು ಒಳ್ಳೆಯ ವಿಶೇಷವಾದ ಪರಿಹಾರವನ್ನು ಸಹ ಕೊಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಶುಭ ವಿಚಾರ ಧನುರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಧನುರಾಶಿಯವರಾಗಿದ್ದು ಯಾವುದೋ ಒಂದು ಸಾಲ ಮಂಜೂರಾತಿಗಾಗಿ ಓಡಾಡ್ತಾ ಇದ್ರೆ, ಸರ್ ಲೋನ್ ಸ್ಯಾಂಕ್ಷನ್ನೇ ಆಗಿಲ್ಲ, ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಎಷ್ಟು ಕಷ್ಟಪಟ್ಟರು ಲೋನ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಅದು ಇದು ಪ್ರಾಬ್ಲಮ್ ಅಂತಾರೆ, ಎಲ್ಲೋ ಬೇಜಾರಾಗೋಯ್ತು, ಎಷ್ಟು ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅಂತ ಧನುರಾಶಿಯವರಾಗಿದ್ದರೆ ನಾನು ಹೇಳ್ತೀನಿ, ಅಂತೂ ಇಂತೂ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಅಂತೂ ಇಂತೂ ಲೋನ್ ಸ್ಯಾಂಕ್ಷನ್ ಆಗಿಬಿಡುತ್ತೆ. ಕೊನೇ ಫಲ ಏನೋ ಪ್ರಯತ್ನ ಅಂತಿರೋ ಏನಂತಿರೋ ಒಟ್ಟ ನಿಮಗೆ ಆಗೋದೇ ಇಲ್ಲ ಅನ್ಕೊಂಬಿಟ್ಟಿರ್ತೀರ, ಬಟ್ ಲೋನ್ ಸ್ಯಾಂಕ್ಷನ್ ಆಗ್ಬಿಡುತ್ತೆ. ಧನುರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಬಹಳಷ್ಟು ಕಾದಾಡಿದ ಮೇಲೆ, ಬಹಳಷ್ಟು ಶ್ರಮಪಟ್ಟ ಮೇಲೆ ಕೊನೆಯದಾಗಂತೂ ಇಂತೂ ನಿಮ್ಮ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಅದರಲ್ಲಿ ಗುರುವಿನ ಪಾತ್ರ ತುಂಬ ಇರುತ್ತೆ, ಗುರುವಿನ ಆರಾಧನೆ ಬಹಳ ಮುಖ್ಯವಾಗಿರುತ್ತೆ. ಸೊ ಗುರು ಆರಾಧನೆ ಮಾಡ್ಕೊಳ್ಳಿ, ಖಂಡಿತ ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಸಾಲ ತೀರಿಸುವ ವಿಚಾರದಲ್ಲೂ ಅನುಕೂಲವಾಗುತ್ತೆ. ಗುರುವಿನ ಆರಾಧನೆ ಬೇಕು. ಷಷ್ಠದಲ್ಲಿ ಗುರು ಹಾಗೂ ಕುಜನ ಯುತಿ ಆಗ್ಬಿಡುತ್ತೆ. ಆದ್ದರಿಂದ ಷಷ್ಠದಲ್ಲಿ ಕುಜ ಉತ್ತಮ, ಗುರು ಉತ್ತಮನಲ್ಲ, ನಿಮ್ಮ ರಾಶ್ಯಾಧಿಪತಿ ಷಷ್ಠದಲ್ಲಿ ಉತ್ತಮನಲ್ಲ. ಸೊ ಆದ್ದರಿಂದ ಈ ವಿಚಿತ್ರ ಯೋಗ ನಿಮಗೆ ಅನುಕೂಲವಾಗಬೇಕು ಅಂದರೆ ಗುರುವಿನ ಅನುಗ್ರಹ ಪಡ್ಕೊಂಡ್ಬಿಟ್ರೆ ನಿಮಗೆ ಸಮಸ್ಯೆ ಆಗೋದಿಲ್ಲ. ಅಲ್ಲ ವಿಚಾರಗಳು, ಶಾಲಾದಿ ವಿಚಾರಗಳು ಅನುಕೂಲ ಆಗುತ್ತೆ. ಅದಕ್ಕೆ ಅಂತಲೇ ಗುರು ಪೂರ್ಣಿಮೆ ದಿವಸ ನಾವು ಗುರು ಆರಾಧನೆ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಮೂರನೇ ಶುಭ ವಿಚಾರ ಆಗಸ್ಟ್ ತಿಂಗಳಿಗೋಸ್ಕರ ಧನುರಾಶಿಯವರಿಗೋಸ್ಕರ ಏನಪ್ಪಾ ಅಂತಂದ್ರೆ,
ಅವಿವಾಹಿತ ಧನುರಾಶಿಯವರಿಗೆ ವಿವಾಹದ ವಿಚಾರಗಳಲ್ಲಿ ಅನುಕೂಲತೆಗಳು ಜಾಸ್ತಿ ಇದೆ ಅಂತ ಕಂಡು ಬರ್ತಾ ಇದೆ. ಈ ಒಂದು ಆಗಸ್ಟ್ ತಿಂಗಳಲ್ಲಿ ಅವಿವಾಹಿತ ಧನುರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಅನುಕೂಲತೆಗಳು ಸ್ವಲ್ಪ ಜಾಸ್ತಿ ಇದೆ. ಅದರಲ್ಲಿಯೂ ಸಹ ಬುಧ ಬುಧ ವಕ್ರಿಯನಾಗಿ ಉಚ್ಚಸ್ಥಿತಿಗೆ ಹೋಗ್ಬಿಡ್ತಾನೆ. ಆದ್ರಿಂದ ನಿಮಗೆ ಅದು ಅಷ್ಟಮದಲ್ಲಿ, ಆದ್ರಿಂದ ಈ ಸೆಕೆಂಡ್ ಮ್ಯಾರೇಜ್ಗೆ ಪ್ರಯತ್ನ ಮಾಡ್ತಾ ಇರತಕ್ಕಂಥವರಿಗೆ ತುಂಬ ಅನುಕೂಲ ಜಾಸ್ತಿ, ಅದು ತುಂಬ ಜಾಸ್ತಿ ಇದೆ. ಒಮ್ಮೆ ಜಾತಕ ಪರಿಶೀಲನೆ ಆಗಬೇಕಾದ್ರೆ, ಜಾತಕ ಪರಿಶೀಲನೆ ಆಗದೆ ತೀರಾ ಇದಾಗಿ ಹೇಳಕ್ಕಾಗಲ್ಲ, ಬಟ್ ಅವಕಾಶಗಳಿದೆ. ಫಸ್ಟ್ ಮ್ಯಾರೇಜ್ ಆಗಿರಬಹುದು, ಸೆಕೆಂಡ್ ಮ್ಯಾರೇಜ್ ಆಗಿರಬಹುದು, ಪ್ರಯತ್ನ ಪಟ್ಟರೆ ಅದು ಈ ಆಗಸ್ಟ್ ತಿಂಗಳಲ್ಲಿ ಮದುವೆಗೆ ತುಂಬ ಜಾಸ್ತಿ ಅನುಕೂಲತೆಗಳಿದೆ. ಸೊ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ, ದೋಷಗಳಿದ್ರೆ ಪರಿಹಾರ ಮಾಡ್ಕೊಳ್ಳಿ. ಅದರಲ್ಲೂ ಸರ್ಪದೋಷ ಇತ್ಯಾದಿಗಳಿಂದ ಮದುವೆ ಫಿಕ್ಸ್ ಆಗ್ತಾ ಇಲ್ವಾ, ತೊಂದರೆ ಆಗ್ತಾ ಇದೆಯಾ, ಏನೂ ತೊಂದರೆ ಇಲ್ಲ, ನಾವು ಪರಿಹಾರ ಮಾಡ್ತಾ ಇದ್ದೇವೆ. ಆಗಸ್ಟ್ ಗೋಸ್ಕರ ಜುಲೈನಲ್ಲಿಯೇ ಮಾಡ್ತಾ ಇದ್ದೇವೆ, ಜುಲೈ 21ನೇ ತಾರೀಕು. ಒಳ್ಳೆಯದಾಗಲಿ. 4ನೇ ಶುಭ ವಿಚಾರ ಧನುರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಹತ್ರ ಆಲ್ರೆಡಿ ಈಗಾಗಲೇ ಇರತಕ್ಕಂಥ ವಾಹನವನ್ನ ಮಾರಾಟ ಮಾಡಿ, ಈಗಾಗಲೇ ನಿಮ್ಮ ಹತ್ರ ಇರುವಂತಹ ವಾಹನವನ್ನ, ಅದು ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ, ಚತುಶ್ಚಕ್ರ ವಾಹನ, ಎಷ್ಟು ದೊಡ್ಡ ವಾಹನ ಬೇಕಾರಾಗಲಿ, ಈಗಾಗಲೇ ನಿಮ್ಮ ಹತ್ರ ಇರುವ ವಾಹನವನ್ನ ಮಾರಾಟ ಮಾಡಿ ಹೊಸ ವಾಹನವನ್ನ ಲೋನ್ ಮೇಲೆ ಸಾಲ ಮಾಡಿ ಹೊಸ ವಾಹನ ವೆಹಿಕಲ್ ಲೋನ್ ಮಾಡಿ ನೀವು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಹೊಸ ವೆಹಿಕಲ್ ಲೋನ್ ಅಂದರೆ ಈಗ ಆಲ್ರೆಡಿ ಇರತಕ್ಕಂಥ ಗಾಡಿನ ಸೇಲ್ ಮಾಡೋದು, ಹೊಸ ಗಾಡಿನ ತಗೊಳ್ಳೋದು, ಲೋನ್ ಮಾಡಿ ತಗೊಳ್ಳೋದು, ಒಂದು ಸ್ವಲ್ಪ ಡೌನ್ ಪೇಮೆಂಟ್ ಥರ ಮಾಡಿಬಿಟ್ಟು ಲೋನ್ ಮಾಡಿ ತಗೊಳ್ಳೋದು ಅಂತ ಕಂಡು ಬರ್ತಾ ಇದೆ. ಆದರೆ ಒಂದೇನಂತಂದರೆ, ಮೊದಲ 3 ವಾರಗಳಲ್ಲಿ, ಆಗಸ್ಟ್ ತಿಂಗಳ ಮೊದಲ 3 ವಾರಗಳೊಳಗೆ ಇದನ್ನು ಮಾಡ್ಕೊಂಬಿಟ್ರೆ ತುಂಬ ಒಳ್ಳೆಯದು. 3 ವಾರಗಳ ನಂತರ ಅದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಹಾಳಾಗಿರ್ತಕ್ಕಂಥ ವಾಹನ ಸಿಕ್ಬಿಡ್ಬೋದು, ಅಥವಾ ಜಾಸ್ತಿ ರೇಟ್, ನಿಮ್ಮ ವಾಹನಕ್ಕೆ ಕಡಿಮೆ ರೇಟು ನೀವು ಸೇಲ್ ಮಾಡ್ಬೇಕಾದ್ರೆ ನೀವು ತಗೊಳ್ಳೋ ವಾಹನ ಕಾಸ್ಟ್ ಜಾಸ್ತಿ, ಹೀಗೆಲ್ಲ ಏನೋ ಆಗ್ಬಿಡ್ಬಹುದು, ಅಥವಾ ಸಮಸ್ಯೆ ಇರುವ ವಾಹನ ಸಿಕ್ಬಿಡುವಂಥದ್ದು, ಇದೆಲ್ಲ ಸಾಧ್ಯತೆ ಇದೆ, ಹಾಳಾದ ವಾಹನ ಕೊಡೋದಿಲ್ಲ. ಸೊ ಆದ್ದರಿಂದ ಆಮೇಲೆ ಶೋರೂಮ್ ತಿರ್ಗಾಡೋ ಬದಲಾಗಿ ನಾನು ಹೇಳೋದು, ಮೊದಲ 2-3 ವಾರ ಒಳಗಡೆ ವ್ಯವಹಾರ ಮುಗಿಸ್ಕೊಂಬಿಡಿ. ಅನಿವಾರ್ಯತೆ ಇದ್ದರೆ ಮಾತ್ರ ನಿಮ್ಮ ವಾಹನವನ್ನು ಸೇಲ್ ಮಾಡಿ ಹೊಸ ವಾಹನ, ಯಾಕೆಂದರೆ ಆಕರ್ಷಣೆ ಜಾಸ್ತಿ. ಹೊಸ ಗಾಡಿ ಅಂದರೆ ಎಲ್ಲರಿಗೂ ಒಂದು ಖುಷಿ ಇರುತ್ತೆ, ತಗೊಳ್ಳೋಣ ಅಂತ. ತಗೊಳ್ಳಿ, ತಪ್ಪಲ್ಲ, ಸಾಲ ಮಾಡೇ ತಗೊಳ್ಳೋದು, ಲೋನ್ ಮಾಡೇ ತಗೊಳ್ಳೋದು, ಹೆಂಗಿದ್ರು ಓಕೆ, ಅದು ಓಕೆ. ಬಟ್ ಮೊದಲ 2-3 ವಾರಗಳೊಳಗೆ ನಿಮ್ಮ ವ್ಯವಹಾರ ಮುಗಿಸ್ಕೊಂಬಿಡಿ. ಇದನ್ನು ಸೇಲ್ ಮಾಡೋದು, ಇನ್ನೊಂದು ಪರ್ಚೇಸ್ ಮಾಡೋದು, ಮೊದಲ 2-3 ವಾರಗಳೊಳಗೆ ಮುಗಿದೋಗ್ಬಿಡ್ಬೇಕು. ನಂತರ ಅದು ಸ್ವಲ್ಪ ಸಮಸ್ಯೆ ಅಂತ ಕಂಡು ಬರ್ತಾ ಇದೆ. ವಾಹನದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ನಿಮಗೆ. ಈ ವಿಡಿಯೋ ಎಚ್ಚರಿಕೆಗಳು ವಿಡಿಯೋದಲ್ಲಿ ಅದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ತಿಳಿಸ್ತೇನೆ, ಏನೇನು ನಿಮಗೆ ಎಚ್ಚರಿಕೆಗಳಿದೆ ಅಂತ ಹೇಳ್ಬಿಟ್ಟು. ಆಯಿತಾ? ಒಳ್ಳೆಯದಾಗಲಿ. ಪರಿಹಾರಗಳಂತೂ ಬಹಳ ಮುಖ್ಯ. ವಿಶೇಷ ಪರಿಹಾರ ವಿಡಿಯೋ ಎಂಡಿನಲ್ಲಿ ಹೇಳ್ತೇನೆ, ಎಂಡ್ ತನಕ ನೋಡಿ. 5ನೇ ಶುಭ ವಿಚಾರ ಧನುರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಧನುರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ವಿದೇಶ ಪ್ರಯಾಣ ಹಾಗೂ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಲಾಭ ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ನೀವು ಧನುರಾಶಿಯವರಾಗ್ಬಿಟ್ಟು ಫಾರಿನ್ಗೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀರಾ, ವಿದ್ಯೆಗೋಸ್ಕರನೋ ಅಥವಾ ಕೆಲಸಕ್ಕೋಸ್ಕರನೋ ಅಥವಾ ಸುಮ್ಮನೆ ಓಡಾಟಕ್ಕೋ ನೋಡ್ಕೊಂಬರೋದಕ್ಕೋ ಏನಕ್ಕೋ ಗೊತ್ತಿಲ್ಲ, ಒಟ್ಟ ವಿದೇಶ ಪ್ರಯಾಣಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಧನುರಾಶಿಯವರಿಗೆ ತುಂಬ ಅನುಕೂಲವಾಗಲಿದೆ, ಈಸಿ ಆಗಲಿದೆ ಹೋಗಿ ಬರಲಿಕ್ಕೆ. ಅದು ಹೊರತುಪಡಿಸಿದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳು, ಬಿಸ್ನೆಸ್ ಇತ್ಯಾದಿ ಪಾರ್ಟ್ನರ್ಶಿಪ್ನಲ್ಲಿ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಇನ್ನೊಬ್ಬರು ಪಾರ್ಟ್ನರ್ ಇದ್ದಾರೆ ಸರ್ ನಮ್ಮ ಬಿಸ್ನೆಸ್ಸಲ್ಲಿ, ಆ ಥರ ಪಾರ್ಟ್ನರ್ಶಿಪ್ ವ್ಯವಹಾರಗಳಿಗೂ ಸಹ ಖಂಡಿತವಾಗಿ ನಿಮಗೆ ತುಂಬ ಲಾಭವನ್ನು ನೋಡ್ತೀರಾ. ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಧನುರಾಶಿಯರು ತುಂಬ ಲಾಭವನ್ನು ನೋಡುವ ಸಾಧ್ಯತೆ ಜಾಸ್ತಿ ಇದೆ ಅಂತ. ವಿಶೇಷವಾಗಿ ಒಂದಿಷ್ಟು ಪರಿಹಾರಗಳಾಗಬೇಕು. ಆ ವಿಶೇಷ ಪರಿಹಾರ ಏನಪ್ಪಾ ಅಂತಂದ್ರೆ, ಇನ್ನು ಪರಿಹಾರದ ವಿಚಾರಕ್ಕೆ ಬಂದರೆ ಪ್ರಧಾನ ಪರಿಹಾರ, ಈ ಬಾರಿಯ ವಿಶೇಷ ಪರಿಹಾರ ಜುಲೈ 21ನೇ ತಾರೀಕು ಭಾನುವಾರದ ದಿವಸ, ಗುರುಪೂರ್ಣಿಮೆಯ ದಿವಸ ಮಾಡ್ತಾ ಇದ್ದೇವೆ. ಸೊ ಗುರುಪೂರ್ಣಿಮೆ ವರ್ಷಕ್ಕೆ ಒಂದೇ ಸಲ ಬರ್ತಕ್ಕಂಥದ್ದು. ಆಷಾಢ ಮಾಸದ ಹುಣ್ಣಿಮೆಯನ್ನ ಗುರುಪೂರ್ಣಿಮೆ ಅಂತ ನಾವು ಕರಿತೇವೆ. ಅವತ್ತಿನ ದಿವಸ ನಮ್ಮ ಗುರು ಸ್ವರೂಪರೆಲ್ಲರೂ ಸಹ ನಮ್ಮ ಗುರುಗಳು ಚಾತುರ್ಮಾಸ್ಯ ವ್ರತವನ್ನು ಆರಂಭ ಮಾಡುವಂತಹ ದಿವಸ, ಬಹಳ ಪರ್ವ ಕಾಲ ಹೊತ್ತು. ಆ ಗುರುಪೂರ್ಣಿಮೆಯ ದಿವಸ ಗುರುಗ್ರಹದ ಆರಾಧನೆಗೆ ಬಹಳ ವಿಶೇಷವಾದಂತಹ ಮಹತ್ವ ಇದೆ. ನಿಮಗೆ ಎಲ್ಲರಿಗೂ ಗುರು ಬಲ ಸಿಗಬೇಕು ಅನ್ನುವಂತಹ ಕಾರಣಕ್ಕೆ, ಆ ಗುರುಬಲ ಚೆನ್ನಾಗಿ ಕೆಲಸ ಮಾಡಬೇಕು, ಯಾವುದೇ ರಾಶಿ ಆದರೂ ಪರವಾಗಿಲ್ಲ, ನಿಮಗೆ ಆ ಗುರುಬಲ ಅನ್ನುವಂಥದ್ದು ಚೆನ್ನಾಗಿ ಕೆಲಸ ಮಾಡಬೇಕು, ಸಿಗಬೇಕು ಅಂದಾಗ ಗುರುಪೂರ್ಣಿಮೆಯ ದಿವಸ ಗುರುವಿನ ಆರಾಧನೆ ಮಾಡಬೇಕು. ಜುಲೈ 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೀವಿ. 1008 ಸಂಖ್ಯೆಯಲ್ಲಿ
1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾಗಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದ ಗುರುಶಾಂತಿ ಹೋಮದಲ್ಲಿ ಅಭಿಮಂತ್ರಣೆ ಮಾಡಿದಂಥ ಈ ಕನಕವರ್ಣಿಕಾ ರತ್ನವನ್ನು ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಕನಕ ಪುಷ್ಯರಾಗ ಅಲ್ಲ, ಕನಕವರ್ಣಿಕಾ ಅಂತ ಉಪರತ್ನ ಇದು. ಸೊ ಈ ಉಪರತ್ನವನ್ನು ಈ ಹಿಂದೆ ಒಂದ್ಸಲ ಬರೀ ರತ್ನವನ್ನು ಕೊಟ್ಟಿದ್ದೆ. ಬಹಳಷ್ಟು ಜನಕ್ಕೆ ಅದನ್ನು ತಗೊಂಡೋಗಿ ಉಂಗುರ ಮಾಡಿಸಿ ಮತ್ತೆ ಹಾಕ್ಕೊಂಡಿದ್ದೆಲ್ಲ ಸ್ವಲ್ಪ ಕಷ್ಟ ಅಂಥೇಳಿ ನಾವೇ ಉಂಗುರವನ್ನು ಸಿದ್ಧ ಮಾಡಿಸಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ಗುರು ದತ್ತಾತ್ರೇಯರ ಆರಾಧನೆಯೂ ಸಹ ಬಹಳ ವಿಶೇಷ. ಆದ್ದರಿಂದ ವಿಶೇಷವಾಗಿ ಗುರು ದತ್ತಾತ್ರೇಯ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಗುರು ಪೂರ್ಣಿಮೆಯ ದಿವಸ ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ಗುರು ದತ್ತಾತ್ರೇಯರ ಒಂದು ಯಂತ್ರವನ್ನು ಸಹ ಕೊಡ್ತೇವೆ. ಇದು ಯಂತ್ರವನ್ನು ಕಾರ್ಡ್ ಥರ ರೆಡಿ ಮಾಡಿ ಹಿಂದ್ಗಡೆ ಆ ಮಂತ್ರವನ್ನು ಸಹ ಬರೆಯಲಾಗಿದೆ. ಅತ್ರಿಪುತ್ರೋ ಮಹಾತೇಜೋ ದತ್ತಾತ್ರೇಯೋ ಮಹಾಮುನಿ ತಸ್ಯ ಸ್ಮರಣ ಮಾತ್ರೇಣ ಸರ್ವಪಾಪೈ ಪ್ರಮುಚ್ಯತೆ. ಇದು ನಿಮಗೆ ಕನ್ನಡದಲ್ಲೂ ಇದೆ, ಸಂಸ್ಕೃತದಲ್ಲೂ ಇದೆ. ಆದ್ದರಿಂದ ಈ ವಿಶೇಷವಾದಂತಹ ದತ್ತಾತ್ರೇಯರ ಯಂತ್ರವನ್ನು ಗುರುಪೂರ್ಣಿಮೆಯ ದಿವಸ ದತ್ತಾತ್ರೇಯ ಹೋಮವನ್ನು ಮಾಡಿ ದತ್ತಾತ್ರೇಯರ ಒಂದು ಯಂತ್ರವನ್ನು ಅಭಿಮಂತ್ರಣ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಬಟ್ ಇದೊಂಥರ ATM ಕಾರ್ಡ್ ಥರ, ಯಾವುದೇ ರೀತಿಯಾದ ಹಾಳಾಗೋದಿಲ್ಲ. ಅದರಿಂದ ನಿಮ್ಮ ಪಾಕೆಟಲ್ಲಿ, ಪರ್ಸಲ್ಲಿ ಆರಾಮಾಗಿ ಇಟ್ಕೋಬಹುದು. ಮೂಲ ಗಾಣಗಾಪುರದ ಮೂಲ ದೇವರ ಚಿತ್ರವೂ ಸಹ ಇದರಲ್ಲಿದೆ. ಸೊ ಅದರಿಂದ ಇದನ್ನು ಹಾಗೆ ನೀವು ಅಲ್ಲಿಗೆ ಹೋದರೆ ಅಲ್ಲಿ ಸಿಗ್ಬೋದು ನಿಮಗೆ. ಇದರ ಬೆಲೆ ನಿಮಗೆ ಹೋಮ ಮಾಡಿ ಗುರುಪೂರ್ಣಿಮೆಯ ದಿವಸ ಗುರು ದತ್ತಾತ್ರೇಯರ ಹೋಮವನ್ನು ಮಾಡಿ ಇದನ್ನು ನಿಮಗೆ ಇಟ್ಕೊಳ್ಳೋಕ್ಕೆ ಒಂದು ಪ್ರಸಾದ ಸ್ವರೂಪ ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ವಿಶೇಷವಾಗಿ ಕನಕವರ್ಣಿಕಾ ರತ್ನವನ್ನು ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಬಾಧೆಗಳ ಪರಿಹಾರಕ್ಕೋಸ್ಕರ ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗಂತೂ ಅದ್ಭುತವಾದಂತಹ ಒಂದು ಯೋಗ. ಗುರುಪೂರ್ಣಿಮೆಯ ದಿವಸ ಲಕ್ಷ್ಮೀ ಹಯಗ್ರೀವ ಸ್ವಾಮಿಯ ಹೋಮದ ಒಂದು ಪಾಲ್ಗೊಳ್ಳುವಿಕೆ. ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಏನಾದ್ರು ಹಿಂದೆ ಇದ್ದಾರೆ, ಚಿಂತೆ ಇದ್ದರೆ ಅದೂ ಸಹ ಪರಿಹಾರವಾಗಲಿ. ಯಾವುದೇ ರೀತಿಯಾದ ಎಕ್ಸಾಮ್ಸ್ಗಳಲ್ಲಾಗಲಿ, ವಿದ್ಯೆಯಲ್ಲಾಗಲಿ ಅವ್ರಿಗೆ ಒಳ್ಳೆಯ ಅತ್ಯುನ್ನತವಾದ ಪದವಿ ಸಿಗಲಿ, ಒಳ್ಳೆಯ ಜ್ಞಾನ ಸಿಗಲಿ ಅಂತ ಹಯಗ್ರೀವ ಸ್ವಾಮಿ, ಲಕ್ಷ್ಮೀ ಹಯಗ್ರೀವ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರತಕ್ಕಂಥವರಿಗೆ ಸಂತಾನ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲ ಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಸರ್ಪಬಾಧೆಗಳು ಪರಿಹಾರವಾಗಬೇಕು, ಸರ್ಪ ದೋಷಗಳು ಪರಿಹಾರವಾಗಬೇಕು, ಸರ್ಪ ಶಾಪಗಳು ನಿವಾರಣೆ ಆಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ ಸಹಿತ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟಮ ಶನಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಏನೇ ಪ್ರಾಬ್ಲಮ್ ಇದ್ರೂ ಪರಿಹಾರ ಆಗಬೇಕು ಅಂತ ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾನವಗ್ರಹ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಎಷ್ಟೆಲ್ಲ ಹೋಮಗಳು: ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಲಕ್ಷ್ಮೀ ಹಯಗ್ರೀವ ಹೋಮ, ಶನಿ ಶಾಂತಿ ಹವನ, ನವಗ್ರಹ ಶಾಂತಿ ಹೋಮ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾದ ಈ ಕನಕವರ್ಣಿಕಾ ರತ್ನವನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳು ಕೊಡ್ತಾ ಇದ್ದೇವೆ. ನೀವೆಲ್ಲರೂ ಏನು ಮಾಡಬೇಕು? ಬಲಗೈ ತೋರು ಬೆರಳಿನಲ್ಲಿ ಇದನ್ನ, ಯಾಕೆಂದ್ರೆ ಎಲ್ಲೋ ಸಫೈರ್ ಹಾಕೊಳ್ಳುವ ಬೆರಳು ಇದೇನೆ. ಸೊ ಅದರಿಂದ ಅದರ ಬದಲಾಗಿ ನಾವು ಉಪರತ್ನವನ್ನು ಕೊಡ್ತಾ ಇದ್ದೇವೆ, ಕನಕವರ್ಣಿಕಾ ಅಂತ. ಸೊ ಅದನ್ನು ಸಹ ಇದೇ ಬೆರಳಿಗೆ ಹಾಕ್ಕೊಳ್ಳಿ, ಬಲಗೈ ತೋರು ಬೆರಳಿಗೆ ಹಾಕ್ಕೊಳ್ಳಿ. ಹಾಗೂ ಒಂದು ATM ಕಾರ್ಡ್ ಥರ ಒಂದು ಚಿಕ್ಕ ಒಂದು ದತ್ತಾತ್ರೇಯರ ಯಂತ್ರವನ್ನೇನು ಕೊಡ್ತಾ ಇದ್ದೇವಲ್ಲ, ಇದನ್ನು ನೀವು ಪಾಕೆಟಲ್ಲಿ ಇಟ್ಕೊಂಬಿಡಿ. ಇಟ್ಕೊಳಕ್ಕಾಗದಿರೋರು ಬೇಕಾದ್ರೆ ದೇವ್ರ ಮೇಲೆ ಇಟ್ಕೊಳ್ಬಹುದು. ಯಾಕೆ ಅಂತಂದರೆ ದಿನ ಇದನ್ನು ಪಾಕೆಟಲ್ಲಿ ಇಟ್ಟರೆ ನಿಮಗೆ ಯಾವಾಗಲೇ ಕಷ್ಟ ಬರಲಿ, ಯಾವಾಗಲೇ ದುಃಖ ಬರಲಿ, ಇದನ್ನು ತೆಗೆದು ಈ ಹಿಂದ್ಗಡೆ ಇರತಕ್ಕಂಥ ಮಂತ್ರ ಸ್ತೋತ್ರವನ್ನು ಪಠನೆ ಮಾಡ್ಕೊಳ್ತಾ ಇದ್ದರೆ ಎಲ್ಲ ಕಷ್ಟಗಳು ಪರಿಹಾರ ಆಗಿಬಿಡುತ್ತೆ. ಸೊ ಆದ್ದರಿಂದ ಇದು ನೀವು ಜೇಬಲ್ಲೇ ಇರಲಿ, ಯಾವಾಗಲೂ ಸಹ ನೀವು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಯಾವಾಗಲೂ ನಿಮ್ಮ ಕೈನಲ್ಲಿ ಇರಲಿ ಇದನ್ನು. ಹಾಗೂ ನಿಮ್ಮ ಬೆರಳಿನಲ್ಲಿ, ಬಲಗೈ ತೋರು ಬೆರಳಿನಲ್ಲಿ ಈ ಕನಕವರ್ಣಿಕಾ ರತ್ನ ಇರಲಿ, ಖಂಡಿತವಾಗಿ ಎಲ್ಲ ಶುಭವಾಗುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಂಬಿಡಿ. 21ನೇ ತಾರೀಕು ಭಾನುವಾರ ಗುರುಪೂರ್ಣಿಮೆ ದಿವಸ ಬೆಳಗ್ಗೆ 6ರಿಂದ 6:30 ಒಳಗೆ ಸಂಕಲ್ಪ ಸೇವೆ ಆರಂಭವಾಗಿಬಿಡುತ್ತೆ. ಲೈವಲ್ಲಿ ನಾನೇ ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. 10:30ಯಿಂದ ಆಚೆಗೆಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಮರುದಿನ ಬೆಳಗ್ಗೆ, ಅಂದರೆ ಸೋಮವಾರ ದಿನ ಬೆಳಗ್ಗೆ ಇಲ್ಲಿಂದ ನಮ್ಮ ಒಂದು ಯಾಗಶಾಲೆಯಿಂದ ಎಲ್ಲ ಪ್ಯಾಕ್ ಆಗಿ ಸೋಮವಾರ ದಿವಸ ಇಲ್ಲಿಂದ ಎಲ್ಲ ನಿಮಗೆ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ಸೊ ಅದರಿಂದ ಬೇಗ ಬೇಗ ನಿಮ್ಮ ವಿವರಗಳನ್ನೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ. ಹಾಗೂ ಹಲವಾರು ಜನರಿಗೆ ಹೇಳಿ ಈ ವಿಚಾರವನ್ನು ಮುಟ್ಟಿಸಿ ಪ್ರತಿಯೊಬ್ಬರಿಗೂ ಸಹ ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮ, ಗುರುದತ್ತಾತ್ರೇಯ ಹೋಮ, ಲಕ್ಷ್ಮೀ ಹಯಗ್ರೀವ ಹೋಮ ಅಂದರೆ ಅದ್ಭುತವಾದಂತಹ ಯೋಗ ಫಲ ಅದು. ಸಂತಾನ ಗೋಪಾಲ ಕೃಷ್ಣ ಹೋಮ ಇತ್ಯಾದಿಗಳೆಲ್ಲ. ಹಾಗೂ ವಿಶೇಷ ಕನಕವರ್ಣಿಕಾ ರತ್ನ ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಬೇಕು. ಗುರುಪೂರ್ಣಿಮೆಯ ದಿವಸ ಇಷ್ಟೆಲ್ಲ ಹೋಮಗಳಲ್ಲಿ ಅಭಿಮಂತ್ರಣೆ ಆಗತಕ್ಕಂಥ ಗುರುವಿನ ಉಪರತ್ನ ಇದು. ಸೊ ಅದರಿಂದ ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ.
ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.